ಮುಂಬೈ ನಗರದ ಮಧ್ಯಭಾಗದಲ್ಲಿ ಒಂದು ಭವ್ಯ ಬಂಗಲೆ. ಅದು ಕೇವಲ ಕಟ್ಟಡವಲ್ಲ, ಐಶ್ವರ್ಯದ ಶಿಖರ. ಅದರ ಒಡತಿ 30 ವರ್ಷದ ಅನನ್ಯ ಕುಲಕರ್ಣಿ. ಸುಂದರ ರೂಪ, ಅದಕ್ಕಿಂತಲೂ ಮಿಗಿಲಾದ ಸಂಪತ್ತು. ಆದರೆ ಅವಳ ಕಣ್ಣುಗಳಲ್ಲಿ ಯಾವಾಗಲೂ ಒಂದು ಶೂನ್ಯವಿತ್ತು. ತಂದೆ ತಾಯಿಲಿಲ್ಲದ ಅವಳಿಗೆ ಅರಮನೆಯಲ್ಲಿದ್ದ ಕೆಲಸಗಾರರು ಕೇವಲ ಯಂತ್ರಗಳಂತೆ ಕಾಣುತ್ತಿದ್ದರು. ಆಕೆ ಯಾರನ್ನೂ ಲೆಕ್ಕಿಸುತ್ತಿರಲಿಲ್ಲ. ಹಣವಿದ್ದರೆ ಜಗತ್ತನ್ನೇ ಕೊಳ್ಳಬಹುದು ಎಂಬುದು ಅವಳ ಅಹಂಕಾರವಾಗಿತ್ತು. ಅದೇ ಅರಮನೆಯಲ್ಲಿ ಕಳೆದ 5 ವರ್ಷಗಳಿಂದ ಕುಲಕರ್ಣಿ ಎಂಬ ವೃದ್ಧ ಡ್ರೈವರ್ ಕೆಲಸ ಮಾಡುತ್ತಿದ್ದ. ಆತ ಎಷ್ಟು ಮೌನಿ ಎಂದರೆ ಅವನು ಇದ್ದಾನೋ ಇಲ್ಲವೋ ಎಂಬ ಅನುಮಾನ ಅನನ್ಯಗೆ ಬರುತ್ತಿತ್ತು. ಒಂದು ದಿನ ಶಾಪಿಂಗ್ ಮುಗಿಸಿ ಮನೆಗೆ ಬರುವಾಗ ಕಾರ್ ಸ್ಟೇರಿಂಗ್ ಹಿಡಿದಿದ್ದ ವೃದ್ಧನ ಕೈಗಳು ನಡುಗುತ್ತಿದ್ದವು. ಅದನ್ನು ಅನನ್ಯ ಗಮನಿಸುತ್ತಾಳೆ. ಆ ಒರಟಾದ ಕೈಗಳು, ಹಳೆಯ ಗಾಯದ ಗುರುತುಗಳು ಅನನ್ಯ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿಸುತ್ತವೆ. ಯಾರಿತ್ತ? ಯಾಕೆ ಇವನ ಕೈಗಳಲ್ಲಿ ಇಷ್ಟೊಂದು ನೋವಿದೆ ಎಂದು ಅವಳು ಮೊದಲ ಬಾರಿಗೆ ಯೋಚಿಸುತ್ತಾಳೆ. ಒಂದು ರಾತ್ರಿ ಅನನ್ಯ ಊಟ ಮುಗಿಸಿ ಅವಳ ಕೋಣೆಗೆ ಹೋಗುವಾಗ ಹೊರಗಡೆ ವೃದ್ಧ ಕೈಯಲ್ಲಿ ಒಂದು ಫೋಟೋ ಹಿಡಿದು ಸಂತೋಷದಿಂದ ನೋಡುವುದನ್ನು ಕಾಣುತ್ತಾಳೆ. ಇದನ್ನು ಕಂಡ ಅನನ್ಯ ವೃದ್ಧನ ಬಳಿ ಹೋಗಿ ಫೋಟೋದಲ್ಲಿ ಇರುವವರು ಯಾರು ಎಂದು ಕೇಳುತ್ತಾಳೆ. ವೃದ್ಧ ಗಾಬರಿಯಿಂದ ತೊದಲುತ್ತಾ, ಯಾರೂ ಇಲ್ಲ ತಾಯಿ ಎಂದು ಫೋಟೋವನ್ನು ಜೇಬಿನಲ್ಲಿ ಮುಚ್ಚಿಡುತ್ತಾನೆ. ಅನನ್ಯಗೆ ಅಂದು ತಿಳಿಯಿತು, ಈ ವೃದ್ಧನ ಮೌನದ ಹಿಂದೆ ಒಂದು ದೊಡ್ಡ ಕಥೆಯಿದೆ ಎಂದು. ನಿರಂತರ 3 ದಿನಗಳ ಕಾಲ ವೃದ್ಧ ಕೆಲಸಕ್ಕೆ ಬರುವುದಿಲ್ಲ. ಅರಮನೆಯ ಶಿಸ್ತಿಗೆ ಒಗ್ಗಿಕೊಂಡಿದ್ದ ಅನನ್ಯಗೆ ವೃದ್ಧನ ಕೆಲಸ ಅಸಮಾಧಾನ ತರಿಸುತ್ತದೆ. ಅವಳು ಅವನನ್ನು ಹುಡುಕುತ್ತಾ ನಗರದ ಕೊನೆಯಲ್ಲಿರುವ ವೃದ್ಧನ ಮನೆಗೆ ತನ್ನ ಐಷಾರಾಮಿ ಕಾರಿನಲ್ಲಿ ಹೋಗುತ್ತಾಳೆ. ಅಲ್ಲಿನ ಬಡತನ, ಗಲೀಜು ಕಂಡು ಅವಳು ಮೂಗು ಮುಚ್ಚಿಕೊಳ್ಳುತ್ತಾಳೆ. ಆದರೆ ಒಂದು ಹಳೆಯ ಗುಡಿಸೆಯೊಳಗೆ ಅವಳು ಕಂಡ ದೃಶ್ಯ ಅವಳ ಅಹಂಕಾರವನ್ನೆಲ್ಲ ಸುಟ್ಟು ಹಾಕುತ್ತದೆ. ವೃದ್ಧ ಹುಷಾರಿಲ್ಲದೆ ಒಬ್ಬಂಟಿಯಾಗಿ ಮಲಗಿದ್ದ. ಅವನ ಯೋಗಕ್ಷೇಮ ವಿಚಾರಿಸಲು ಆ ಗುಡಿಸಿಲಿನಲ್ಲಿ ಯಾರೊಬ್ಬರೂ ಇಲ್ಲ. ವಿಪರೀತ ಜ್ವರ, ಉಸಿರಾಡಲು ತೊಂದರೆ ಪಡುತ್ತಿದ್ದನ್ನು ಕಂಡು ಅನನ್ಯನ ಹೃದಯ ಮೊದಲ ಬಾರಿಗೆ ಮಿಡಿಯುತ್ತದೆ. ಅನನ್ಯ ತಕ್ಷಣವೇ ವೃದ್ಧನನ್ನು ಪಕ್ಕದ ಮನೆಯವರ ಸಹಾಯದಿಂದ ಅಲ್ಲೇ ಹತ್ತಿರವಿದ್ದ ದೊಡ್ಡ ಆಸ್ಪತ್ರೆಯಲ್ಲಿ ಸೇರಿಸುತ್ತಾಳೆ. ವೃದ್ಧನಿಗೆ ರಕ್ತದ ಅವಶ್ಯಕತೆ ಇದ್ದಾಗ ದೈವಲೀಲೆಯೋ ಎಂಬಂತೆ ಅನನ್ಯಳ ರಕ್ತ ಆ ವೃದ್ಧನಿಗೆ ಹೊಂದಿಕೆಯಾಗುತ್ತದೆ. ಆ ಕ್ಷಣಕ್ಕೆ ಏನೂ ಯೋಚಿಸದೆ ಅನನ್ಯ ವೃದ್ಧನ ಚಿಕಿತ್ಸೆಗೆ ರಕ್ತ ನೀಡುತ್ತಾಳೆ. ಚಿಕಿತ್ಸಾ ಕೊಠಡಿ ಹೊರಗೆ ನಿಂತಿದ್ದ ಅನನ್ಯಗೆ ವೈದ್ಯರು ವೃದ್ಧನ ಜೇಬಲ್ಲಿದ್ದ ಮೊಬೈಲ್ ಮತ್ತು ಒಂದು ಫೋಟೋ ತಂದು ನೀಡುತ್ತಾರೆ. ಫೋಟೋ ನೋಡಿದ ಅನನ್ಯ ನಿಂತ ಜಾಗದಲ್ಲೇ ಒಂದು ಕ್ಷಣ ಆಶ್ಚರ್ಯದಿಂದ ಮೈಮರೆಯುತ್ತಾಳೆ. ನಂತರ ಜೊತೆಯಲ್ಲಿ ಬಂದಿದ್ದ ವೃದ್ಧನ ಆಪ್ತರಿಗೆ ಫೋಟೋ ತೋರಿಸಿ, ಈ ಮಗು ಯಾರು? ಮಗುವಿಗೂ ವೃದ್ಧನಿಗೂ ಏನು ಸಂಬಂಧ ಎಂದು ಪ್ರಶ್ನಿಸಿದಳು. ಕುಲಕರ್ಣಿ ಈ ನಗರದ ಒಬ್ಬ ಪ್ರಭಾವಶಾಲಿ ಮತ್ತು ಗೌರವಾನ್ವಿತ ರಾಜಮನೆತನದ ಒಡೆಯನಾಗಿದ್ದ. ಐಶ್ವರ್ಯ, ಆಸ್ತಿ ಮತ್ತು ಗೌರವದಲ್ಲಿ ಅವನ ಜೀವನ ಸದಾ ಸಮೃದ್ಧವಾಗಿತ್ತು. ಕಾಲಕ್ರಮೇಣ ಅವನು ಮಾಯಾದೇವಿ ಎಂಬ ಯುವತಿಯನ್ನು ವಿವಾಹ ಮಾಡಿಕೊಂಡಿದ್ದ. ಕೆಲವು ವರ್ಷಗಳ ನಂತರ ಅವರಿಗೆ ಒಂದು ಹೆಣ್ಣು ಮಗು ಜನಿಸಿತು. ಆ ಮಗಳಿಗೆ ಅವರು ಅನನ್ಯ ಕುಲಕರ್ಣಿ ಎಂದು ಹೆಸರಿಟ್ಟರು. ಅನನ್ಯ ಅವರಿಬ್ಬರ ಜೀವನದ ಅಮೂಲ್ಯ ಸಂಪತ್ತಾಗಿ ಬೆಳೆದಳು. ಆದರೆ ಕಾಲದ ಆಟದಲ್ಲಿ ಒಂದು ದಿನ ಕುಲಕರ್ಣಿಯ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆ ಸಂಭವಿಸಿತು. ಮಾಯಾದೇವಿಯ ಮನಸ್ಸಿನಲ್ಲಿ ನಿಧಾನವಾಗಿ ಆಸ್ತಿ ಮತ್ತು ಅಧಿಕಾರದ ಮೇಲಿನ ಅತಿಯಾದ ಆಸೆ ಹುಟ್ಟತೊಡಗಿತು. ಆ ಆಸೆಯೇ ಅವಳನ್ನು ಬೇರೆ ದಾರಿಯಲ್ಲಿ ನಡೆಸಿತು. ಕುಲಕರ್ಣಿಯ ಮೇಲಿನ ನಂಬಿಕೆಯನ್ನು ಬಳಸಿಕೊಂಡು ಕುತಂತ್ರದಿಂದ ಅವನ ಎಲ್ಲಾ ಆಸ್ತಿಯನ್ನು ತನ್ನ ಹೆಸರಿಗೆ ಬರೆಸಿಕೊಂಡಳು. ಒಮ್ಮೆ ಆಸ್ತಿ ಸಂಪೂರ್ಣವಾಗಿ ತನ್ನ ಕೈಗೆ ಬಂದ ನಂತರ ಮಾಯಾದೇವಿಯ ನಿಜವಾದ ಸ್ವಭಾವ ಹೊರಬಂದಿತು. ಅವಳು ಕುಲಕರ್ಣಿಯನ್ನು ತನ್ನದೇ ಮನೆಯಿಂದ ಹೊರಹಾಕಿಬಿಟ್ಟಳು. ಅಷ್ಟೇ ಅಲ್ಲ, ಅವನಿಗೆ ತನ್ನ ಮಗಳು ಅನನ್ಯವನ್ನು ನೋಡಲು ಅವಕಾಶ ಕೊಡಲಿಲ್ಲ. ಒಂದು ಕಾಲದಲ್ಲಿ ಆಸ್ತಿ, ಗೌರವ ಮತ್ತು ಐಶ್ವರ್ಯದಲ್ಲಿ ಬದುಕಿದ್ದ ಕುಲಕರ್ಣಿ ಈಗ ಒಂಟಿಯಾಗಿ ಜೀವನ ನಡೆಸುವ ಸ್ಥಿತಿಗೆ ಬಂದನು. ತನ್ನ ಮಗಳನ್ನು ಕಳೆದುಕೊಂಡ ನೋವು ಅವನ ಮನಸ್ಸನ್ನು ಪ್ರತಿದಿನ ಕಾಡುತ್ತಿತ್ತು. ತನ್ನ ಮಗಳ ಜೊತೆ ಕಳೆದ ಸಿಹಿ ಕ್ಷಣಗಳನ್ನು ನೆನಪಿಸಿಕೊಂಡು ಅವಳ ಬಾಲ್ಯದ ಒಂದು ಚಿಕ್ಕ ಫೋಟೋವನ್ನು ನೋಡುತ್ತಾ ದಿನಗಳನ್ನು ಕಳೆದು ಜೀವನ ಸಾಗಿಸುತ್ತಿದ್ದಾನೆ ಎಂದು ಹೇಳಿದ ಕೂಡಲೇ ಅನನ್ಯ ವೃದ್ಧನ ಬಳಿ ಓಡಿಹೋಗಿ ಅಪ್ಪಿಕೊಂಡು ಜೋರಾಗಿ ಅಳುತ್ತಾಳೆ. ಯಾಕೆ ಅಪ್ಪ, ಇಷ್ಟು ದೊಡ್ಡ ಸತ್ಯವನ್ನು ಹೇಗೆ ಮುಚ್ಚಿಟ್ಟೆ? ನನ್ನ ತಂದೆಯನ್ನೇ ಸೇವಕನಾಗಿ ಮಾಡಿಕೊಂಡ ಪಶ್ಚಾತ್ತಾಪದಲ್ಲಿ ನಾನು ಹೇಗೆ ಬದುಕಲಿ ಎಂದು ಗೋಲಾಡುತ್ತಾಳೆ. ಆಗ ವೃದ್ಧ ಶಾಂತವಾಗಿ ಹೇಳುತ್ತಾನೆ, ನನ್ನ ಕನಸು ನೀನು ರಾಣಿಯಂತೆ ಬದುಕುವುದು ಮಗಳೇ. ನಿನ್ನ ಸಂತೋಷಕ್ಕಾಗಿ ನಾನು ಇಡೀ ಜೀವನ ಗುಲಾಮನಾಗಿರಲು ಸಿದ್ಧ. ಆ ದಿನ ಅನನ್ಯ ಕುಲಕರ್ಣಿ ತನ್ನ ತಂದೆ ಕುಲಕರ್ಣಿಯನ್ನು
ಅರಮನೆಗೆ ಕರೆದು ತರುತ್ತಾಳೆ. ಈಗ ಅವರು ಸೇವಕರಲ್ಲ, ಆ ಅರಮನೆಯ ನಿಜವಾದ ವಾರಸುದಾರರು. ಸ್ನೇಹಿತರೆ, ಸಂಬಂಧಗಳ ಬೆಲೆ ಹಣದಿಂದ ಅಳೆಯಲು ಸಾಧ್ಯವಿಲ್ಲ. ಅಂದು ಅನನ್ಯ ಅರಮನೆಯ ಮಾಲೀಕಳಾಗಿ ಸೋತಳು, ಆದರೆ ಒಬ್ಬ ಮಗಳಾಗಿ ಗೆದ್ದಳು. ವಿಧಿ ಯಾರನ್ನು ಎಲ್ಲಿಗೆ ಬೇಕಾದರೂ ಕರೆದೊಯ್ಯಬಹುದು. ನಿಮಗೂ ಈ ಕಥೆ ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸತ್ಯದರ್ಪಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.